ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಮ್ಮ ಸಿಮ್ ಕಾರ್ಡ್ PUK ಲಾಕ್ ಆದ್ರೆ ಈ ಒಂದು PUK ಕೋಡ್ ಅನ್ನ ನಾವು ಯಾವ ರೀತಿ ರಿಮೂವ್ ಮಾಡ್ಬೇಕಂತೇಳಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, PUK ಕೋಡ್ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ನಿಮ್ಗೆ ತೋರಿಸ್ತಾ ಇದೆ ನೋಡಿ. ಈ ರೀತಿಯಾಗಿರುತ್ತೆ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಈ ಒಂದು PUK ಕೋಡ್ ಲಾಕ್ ನಮಗೆ ಯಾವಾಗ ಬರುತ್ತೆ ಅಂದ್ರೆ, ಈಗ ನಮ್ಮ ಸಿಮ್ ಕಾರ್ಡ್ ಗೆ ಲಾಕ್ ಅನ್ನ ಸೆಟ್ ಮಾಡಿರ್ತೀವಲ್ಲ, ಆ ಸೆಟ್ ಮಾಡಿರ್ತಕ್ಕಂತ ಲಾಕ್ ನಂಬರ್ ಇರುತ್ತಲ್ಲ, ಆ ಒಂದು ನಂಬರ್ ಅನ್ನ ನಾವು 3 ಟೈಮ್ಸ್ ರಾಂಗ್ ಆಗಿ ಎಂಟ್ರಿ ಮಾಡಿದ್ರೆ ನಮ್ಗೆ PUK ಕೋಡ್ ಲಾಕ್ ಬೀಳುತ್ತೆ ನಮ್ಮ ಸಿಮ್ ಕಾರ್ಡ್ ಗೆ. ಇದು ಮೊಬೈಲ್ ಗಲ್ಲ, ಸಿಮ್ ಕಾರ್ಡ್ ಗೆ ಬೀಳುತ್ತೆ. ಈ ಒಂದು PUK ಕೋಡ್ ಅನ್ನ ನಾವು ಅನ್ಲಾಕ್ ಮಾಡ್ಬೇಕಂದ್ರೆ ನಾವು 2 ರೀತಿಯಲ್ಲಿ ಇದನ್ನ ಅನ್ಲಾಕ್ ಮಾಡಬಹುದು. ಮೊದಲನೇದಾಗಿ ಯಾವ ರೀತಿ ಅಂದ್ರೆ ನಾವೇ ಮಾಡ್ಕೋಬಹುದು. ಇನ್ನು ಎರಡನೇದು ಯಾವ್ದಂದ್ರೆ ಕಸ್ಟಮರ್ ಕೇರ್ ಅಧಿಕಾರಿಗಳ ಜೊತೆ ಮಾತನಾಡಿ ಅನ್ಲಾಕ್ ಮಾಡ್ಕೊಳ್ಬಹುದು. ಮೊದಲನೇದಾಗಿ ನಾವೇ ಯಾವ ರೀತಿ ಮಾಡ್ಬೇಕಂತ ಹೇಳಿ ಫಸ್ಟ್ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಿಮ್ಮ ಸಿಮ್ ಕಾರ್ಡ್ ನಲ್ಲಿ PUK ಕೋಡ್ ಲಾಕ್ ಅಂತ ತೋರಿಸಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಮೊಬೈಲ್ ತಗೊಳ್ಳಿ. ಆ ಒಂದು ಮೊಬೈಲ್ ನಿಂದ ನೀವು ಆ ಒಂದು ಸಿಮ್ ಕಾರ್ಡ್ ಯಾವ್ದಿರುತ್ತಲ್ಲ, ಅದೇ ಸಿಮ್ ಕಾರ್ಡ್ ಇರತಕ್ಕಂತ ಮೊಬೈಲ್ ಅನ್ನ ನೀವು ತೆಗೆದುಕೊಳ್ಳಿ. ನೀವು 198 ಗೆ ಕರೆ ಮಾಡಿ, ಅಂದ್ರೆ ಕಸ್ಟಮರ್ ಕೇರ್ ನಂಬರ್ ಗೆ ಕಾಲ್ ಮಾಡಿ. ಕಾಲ್ ಮಾಡಿದವಾಗ ಅಲ್ಲಿ ನಂಬರ್ಸ್ ಹೇಳುತ್ತೆ. ಆಫರ್ ಗಳಿಗಾಗಿ 1 ಒತ್ತಿ, PUK ಕೋಡ್ ಗಾಗಿ 2 ಒತ್ತಿ ಅಂತ ಹೇಳಿ ಈ ರೀತಿಯಾಗಿ ನಂಬರ್ಸ್ ಕೇಳುತ್ತೆ. PUK ಅನ್ಲಾಕ್ ಗಾಗಿ ನಂಬರ್ ಒತ್ತಿ ಅಂತ ಹೇಳುತ್ತೆ. ಅದು ಎಷ್ಟು ನಂಬರ್ ಒತ್ತ ಅಂತ ಹೇಳುತ್ತಲ್ಲ, ಅಷ್ಟು ನಂಬರ್ ಅನ್ನ ನೀವು ಒತ್ತಬೇಕಾಗುತ್ತೆ. ಒತ್ತಿದ ನಂತರ ಅಲ್ಲಿ ನಿಮ್ಗೆ ಕೆಲವೊಂದು ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಅದು ಕೇಳುತ್ತೆ. ಆ ಒಂದು ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಅಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡುವುದರ ಮುಖಾಂತರ ಕೂಡ ನೀವು PUK ಕೋಡ್ ಅನ್ನ ಅನ್ಲಾಕ್ ಮಾಡಬಹುದು. ಇನ್ನು ಕಸ್ಟಮರ್ ಕೇರ್ ಅಧಿಕಾರಿಗಳ ಜೊತೆ ಮಾತನಾಡಿ ಯಾವ ರೀತಿ ಅನ್ಲಾಕ್ ಮಾಡ್ಬೇಕಂದ್ರೆ, ಸೇಮ್ ಪ್ರೊಸೀಜರ್. ನೀವು ಬೇರೆ ನಂಬರ್ ನಿಂದ, ನಿಮ್ಮ ನಂಬರ್ ನಿಂದ ಕಾಲ್ ಮಾಡ್ಲಿಕ್ಕೆ ಆಗಲ್ಲ. ಬೇರೆ ನಂಬರ್ ನಿಂದ ನಿಮ್ದು ಯಾವ ಸಿಮ್ ಕಾರ್ಡ್ ನೆಟ್ವರ್ಕ್ ಇರುತ್ತಲ್ಲ, ಆ ನೆಟ್ವರ್ಕ್ ನ ಸಿಮ್ ಕಾರ್ಡ್ ಅನ್ನ ತೆಗೆದುಕೊಂಡು ನೀವು ಆ ಒಂದು ಕಸ್ಟಮರ್ ಕೇರ್ ಗೆ ಕಾಲ್ ಮಾಡಿ. ಕಸ್ಟಮರ್ ಕೇರ್ ಗೆ ಕಾಲ್ ಮಾಡಿದವಾಗ ಅವರು ನಿಮ್ಮ ಜೊತೆ ಮಾತನಾಡ್ತಾರೆ. ಮಾತನಾಡಿದವಾಗ ನೀವು ಹೊಸ ಸಿಮ್ ಕಾರ್ಡ್ ಅನ್ನ ತೆಗೆದುಕೊಂಡಿರ್ತಿರಲ್ಲ, ತೆಗೆದುಕೊಳ್ಳುವಾಗ ನೀವು ಯಾವ ಡಾಕ್ಯುಮೆಂಟ್ ಅನ್ನ ಕೊಟ್ಟಿರ್ತಿರಲ್ಲ, ಆ ಒಂದು ಡಾಕ್ಯುಮೆಂಟ್ ಗೆ ಸಂಬಂಧಪಟ್ಟ ಮಾಹಿತಿಯನ್ನ ಅವರು ಕೇಳ್ತಾರೆ. ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಕೇಳ್ತಾರೆ. ಅವರು ನಿಮ್ಮ ಹೆಸರು, ನಿಮ್ಮ ಜಿಲ್ಲೆ, ತಾಲೂಕಾ, ಪೋಸ್ಟ್ ಆಫೀಸ್ ಪಿನ್ ಕೋಡ್ ನಂಬರ್, ನಿಮ್ಮ ಡೇಟ್ ಆಫ್ ಬರ್ತ್, ಈ ಎಲ್ಲಾ ಮಾಹಿತಿಯನ್ನ ಅವರು ನಿಮ್ಗೆ ಕೇಳ್ತಾರೆ. ನೀವು ಹೇಳಿದಂತಹ ಪರ್ಸನಲ್ ಇನ್ಫಾರ್ಮೇಶನ್ ಗೆ ಅಲ್ಲಿ ಮ್ಯಾಚ್ ಆಗ್ಬೇಕು. ಅಂದ್ರೆ ನೀವು ಹೊಸ ಸಿಮ್ ಕಾರ್ಡ್ ಅನ್ನು ತೆಗೆದುಕೊಳ್ಳುವಾಗ ಆ ಒಂದು ಡಾಕ್ಯುಮೆಂಟ್ ಕೊಟ್ಟಿರ್ತಾರಲ್ಲ, ಆ ಒಂದು ಡಾಕ್ಯುಮೆಂಟ್ ನಲ್ಲಿ ಇರತಕ್ಕಂತ ಮಾಹಿತಿ, ನೀವು ಹೇಳುವಂತಹ ಮಾಹಿತಿ ಒಂದೇ ಆಗಿದ್ರೆ ಮಾತ್ರ ಅವರು ನಿಮ್ಗೆ PUK ಕೋಡ್ ಅನ್ಲಾಕ್ ನಂಬರ್ ಅನ್ನ ಅವರು ಕೊಡ್ತಾರೆ. ಆ ಒಂದು ನಂಬರ್ ಅನ್ನ ಎಂಟರ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಲ್ಲಿ PUK ಕೋಡ್ ಅನ್ಲಾಕ್ ಆಗುತ್ತೆ. ಆ ನಂತರ ನೀವು PUK ಕೋಡ್ ಅನ್ಲಾಕ್ ಆದ ಮೇಲೆ ನಿಮ್ಮ ಮೊಬೈಲ್ ನಲ್ಲಿ ಇರತಕ್ಕಂತ ಸೆಟ್ಟಿಂಗ್ ಗೆ ಹೋಗಿ ಅಲ್ಲಿ ನೀವು ಸಿಮ್ ಕಾರ್ಡ್ ಲಾಕ್ ಅಂತ ಇರುತ್ತೆ, ಅದನ್ನ ನೀವು ಆಫ್ ಮಾಡ್ಕೊಂಡ್ರೆ ಈ ಒಂದು PUK ಕೋಡ್ ಲಾಕ್ ಮತ್ತೆ ನಿಮ್ಗೆ ತೋರಿಸುವುದಿಲ್ಲ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು PUK ಕೋಡ್ ಅನ್ಲಾಕ್ ಅನ್ನ ನೀವು ಮಾಡಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.